ನಮಸ್ಕಾರ. ಜಿ.ಕೆ. ಮಂಜುನಾಥ್, VMTV ಸಂಪಾದಕರು. ಸ್ನೇಹಿತರೆ, ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕರ್ನಾಟಕ ತುಂಬ ಮತ್ತೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಪ್ರವಾಸವನ್ನು ಅದು ಮೇಲಾಗಿ ಜಮಖಂಡಿ ತಾಲೂಕಿಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಅವರು ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಬಹಳ ಮುರುಗೇಶ್ ನಿರಾಣಿಯವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತಾನೆ ಅನ್ಸುತ್ತೆ. ಮತ್ತೆ ಬಿಜೆಪಿಯಲ್ಲಿ ಭಿನ್ನ ಅಭಿಪ್ರಾಯಗಳ ಉಂಟಾಗ್ತಿದೆಯಾ ಅಂತ. ಬಿಜೆಪಿಯಲ್ಲಿ ಭಿನ್ನ ಅಭಿಪ್ರಾಯಗಳು ಉಂಟಾಗ್ತಿದೆ. ಬದಾಮಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿರುವಂತ ಮುರುಗೇಶ್ ನಿರಾಣಿ ಅವರು ಕೂಡ ಎಂತ ಒಂದು ಹೇಳಿಕೆಯನ್ನ ನೀಡಿದಾರಂದ್ರೆ, ಅವರು ಮತ್ತೆ ಬಸವನಗೌಡ ಯತ್ನಾಳ್ ಅವರ ನಡುವೆ ವಾಗ್ವಾದ ನಡೀತಾ ಇತ್ತು. ಬಟ್ ಅದೀಗ ಪಕ್ಷದ ಮೇಲೆ ಇವರು ಕೂಡ ಹೇರ್ತಾ ಇದ್ರು ಅನ್ನುವ ವಿಚಾರವನ್ನು ಕೂಡ ನಾವು ಈಗ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಿದ್ವಿ. ಮುರುಗೇಶ್ ನಿರಾಣಿ ಅವರು ನಾವು ಈ ಹಿಂದಿರುವ ಎಲೆಕ್ಷನ್ ಏನು ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇತ್ತು, ಬಿಜೆಪಿ ಅಧಿಕಾರ ಬರಲ್ದಕ್ಕೆ ಮೂಲ ಕಾರಣನೂ ಕೂಡ ಮುರುಗೇಶ್ ನಿರಾಣಿ ಅವರು ಹೇಳಿರುವಂತ ಒಂದು ಬಹಳ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಭಿನ್ನ ಅಭಿಪ್ರಾಯ ಉಂಟಾಯ್ತಾ ಬಿಜೆಪಿಯಲ್ಲಿ ಯಾವುದು ಸರಿಯಾಗಿಲ್ವಾ, ಸರಿ ಆಗಿದೆ ಅನ್ನೋ ಸಂದರ್ಭದಲ್ಲಿನೂ ಕೂಡ ಎಲ್ಲ ಹಾಳಾಗಿದೆ ಅನ್ನೋ ವಿಚಾರವನ್ನ ಘಟಾನುಘಟಿ ಮಂತ್ರಿಗಳಾದಂತವ್ರು ಮತ್ತೆ MLA-ಗಳಾದಂತವ್ರು ಇವರು ಕೂಡ ಆ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಖಂಡಿತವಾಗ್ಲೂ ಬಿಜೆಪಿಯಲ್ಲೂ ಕೂಡ ಯಾವುದೂ ಸರಿ ಇಲ್ಲ, ವಿಶೇಷವಾಗಿನೂ ಕೂಡ ಹೇಳಿರುವಂತ ವಿಚಾರವದು. ಏನಂದ್ರೆ ಏನಾದ್ರೂ ನಾವು ಬಿಜೆಪಿಯಲ್ಲಿ ಒಗ್ಗಟ್ಟಾಗಿದ್ದಿದ್ರೆ, ಬಿಜೆಪಿಯನ್ನ ನಾವು ಈ ಬಾರಿ ಮತ್ತೆ ನಾವು ಅಧಿಕಾರದಲ್ಲಿ ಬರ್ತಾ ಇದ್ವಿ, ಬಿಜೆಪಿಯಲ್ಲಿ ಯಾವ್ದು ಸರಿಯಾಗಿಲ್ಲ, ಒಳ ಜಗಳ ಇನ್ನೂ ಹೆಚ್ಚಾಗ್ತಿದೆ ಅಂತ ಹೇಳ್ಬಿಟ್ಟು ಮುರುಗೇಶ್ ನಿರಾಣಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನ ತಿಳಿಸಿದ್ದಾರೆ. ವಿಜೇಂದ್ರ ಅವರು ಕೂಡ ಬರುವ ಏನು ಈ ಬಾಗಲಕೋಟೆ ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಈ ಪ್ರವಾಸ ಹಮ್ಮಿಕೊಂಡು ಸಂದರ್ಭದಲ್ಲಿನೂ ಕೂಡ ಅವರು ಬಹಳ ಇಲ್ಲ, ನಾವೆಲ್ಲರೂ ಅಧಿಕಾರಕ್ಕೆ ಬರೋಣ, ಎಲ್ರು ನಾವು ಮತ್ತೆ ನಾವು ನಮ್ಮದೇ ಆದಂತ ಸರ್ಕಾರವನ್ನ ತರುವ ವಿಚಾರವನ್ನು ಕೂಡ ಬಹಳವಾಗಿ ಎಲ್ಲ ಕಡೆನೂ ಮಾತಾಡ್ತಾ ವಿಜಯೇಂದ್ರ ಹೇಳ್ತಿದ್ರು. ಈ ಸಮಯದಲ್ಲಿನೂ ಅವ್ರು ಏನೇ ಭಾಷಣ ಮಾಡಿದ್ರು ಅಥವಾ ಏನೇ ಕಾರ್ಯಕರ್ತರಿಗೆ ಹೇಳಿದ್ರು, ಏನೇ ಸಂಬಂಧಪಟ್ಟಂತ ಅವರ MLA-ಗಳಿಗೆ ಹೇಳಿದ್ರು ಕೂಡ ಈ ಮುರುಗೇಶ್ ನಿರಾಣಿ ಅವರು ಈ ರೀತಿ ಹೇಳೋದಕ್ಕೆ ಕಾರಣ ಇದೆಯಾ, ಅಥವಾ ಏನಾದ್ರೂ ಪಕ್ಷದಲ್ಲಿ ಅವ್ರಿಗೇನಾದ್ರೂ ಬೇರೆ ರೀತಿಯಾದಂತ ಬಿರುಕು ಬಂದಿದೆಯಾ, ಅಥವಾ ನಾಯಕರುಗಳಿಂದ ಏನಾದ್ರೂ ಸಮಸ್ಯೆಗಳು ಉಂಟಾಗಿದೆಯಾ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರುವಂತ ವಿಚಾರ. ಯಾಕೆಂದ್ರೆ ಬದಾಮಿ ಕ್ಷೇತ್ರದಲ್ಲಿ ನಾವು ಬಿಜೆಪಿ ಅವರು ಒಕ್ಕಟ್ಟಾಗಿದ್ದಿದ್ರೆ ಖಂಡಿತವಾಗ್ಲೂ ನಾವು ಏನು ಗೆಲ್ಲುತ್ತಿದ್ದೀವಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು. ಅಂದ್ರೆ ಟೋಟಲ್ ಆಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಒಗ್ಗಟ್ಟು ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿನೂ ಹೇಳಿರುವಂತ ವಿಚಾರ. ಮತ್ತು ಜೊತೆಗೆ ಬಿಜೆಪಿ ಪಕ್ಷದಲ್ಲಿನೂ ಕೂಡ ಯಾವುದೇ ರೀತಿಯಾದಂತ ನಾವು ಇನ್ನೂ ಒಳ ಜಗಳ ಮುಂದುವರೆದಿದೆ ಅನ್ನೋ ವಿಚಾರವನ್ನು ಕೂಡ ಬಹಳ ಸವಿಸ್ತರವಾಗಿ ಹೇಳಿರುವಂತ ವಿಚಾರ. ಇದ್ರ ಕುರಿತಾಗಿ ನಾವು ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಒಳ ಜಗಳ ಮನೆ ಜಗಳ ದಾರಿ ಮೇಲೆ ಬಂದ್ಬಿಟ್ರೆ ಅದು ಎಲ್ಲರೂ ಬಾಯಲ್ಲಿ ಬಂದ್ಬಿಡುತ್ತೆ ಅಂತ ಅದರ ಅರ್ಥ. ಸೊ ಹಾಗಾಗಿ ಇಲ್ಲಿ ಕೂಡ ಆಗಿರ್ಬೋದು. ಯಾಕೆಂದ್ರೆ ಈ ಹಿಂದಿನ ವಿಚಾರವನ್ನ ತಗೊಂಡು ಕೂಡ್ರು ಯಡಿಯೂರಪ್ಪನವರ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಬಸವನಗೌಡ ಯತ್ನಾಳ್ ಅವರ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಬಸವನಗೌಡ ಮತ್ತು ಯತ್ನಾಳ್ ಅವರ ನಡುವಿನ ಘರ್ಷಣೆಗಳಾಗಿರ್ಬೋದು, ಜೊತೆಗೆ ಇದರ ನಡುವೆ ಈಶ್ವರಪ್ಪನವರು ಕೂಡ ಪಕ್ಷಕ್ಕೆ ಬಿರುಕಾಗುವಂತ ವ್ಯವಸ್ಥೆನೂ ಕೂಡ ಆಯ್ತು ಅನ್ನೋದು ಬಹಳ ಒಂದು ಎತ್ತಿ ತೋರಿಸುವಂತ ವಿಚಾರ. ಯಾಕಂದ್ರೆ ಈ ಮಾಹಿತಿ ಏನು ಮುರುಗೇಶ್ ನಿರಾಣಿ ಅವರು ಕೊಟ್ಟಿರುವ ಈ ಮಾಹಿತಿ ಬಹಳ ಒಂದು ಇನ್ನೂ ಪಕ್ಷದಲ್ಲಿ ಅತಿ ಹೆಚ್ಚು ಬಿರುಕು ಇದೆ ಅನ್ನೋ ವಿಚಾರವನ್ನ ತಿಳಿಸಿಕೊಟ್ಟಿರುವಂತದ್ದು ಮುರುಗೇಶ್ ನಿರಾಣಿ ಅವರು. ಯಾಕಂದ್ರೆ ಬರುತ್ತೆ ನೋಡಿ ಯಾವ ರೀತಿಯಾಗಿ ಮಾತನಾಡಿದ್ರು, ಯಾವ ರೀತಿಯಾಗಿ ಹೇಳಿದ್ರು ಅನ್ನೋದು. ಆದ್ರೆ ಒಂದು ಮಾತು ಸತ್ಯ, ಸೊ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಂದ್ರು ಕೂಡ ಮತ್ತೆ ಈ ಬಾರಿ ನಾವು ಮರು ಚುನಾವಣೆ ಏನು ಮೇಟಿ ಅವರ ನಿಧನ ನಂತರ ಬಾಗಲಕೋಟೆ ಮತಕ್ಷೇತ್ರ ಮತ್ತೆ ಮರು ಚುನಾವಣೆ ಅಂತ ಈ ಮತಕ್ಷೇತ್ರದ ನಾವು ಇನ್ನು ಮೇಲೆ ನಾವು ಒಗ್ಗಟ್ಟಾಗ್ತೀವಿ, ಖಂಡಿತವಾಗ್ಲೂ ನಾವು ಗೆಲ್ಲುತ್ತೀವಿ, ಮತ್ತೆ ನಾವು ಮರು ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋ ಒಗ್ಗಟ್ಟನ್ನ ನಾವು ತೋರಿಸ್ಕೊಡ್ತೀವಿ ಅನ್ನೋದು ಕೂಡ ಮುರುಗೇಶ್ ನಿರಾಣಿ ಅವರು ಹೇಳಿರುವಂತ ವಿಚಾರ. ಸ್ನೇಹಿತರೆ, ತಮಗೆಲ್ಲ ಅರ್ಥ ಆಗಿರ್ಬೋದು. ಅದೇನು ಅಂತಾರಲ್ಲ, ಹಾದಿ ಮೇಲಿನ ಜಗಳ ಹಾಕ ನನ್ನ ಉಡ್ಯಾಗ ಅನ್ನೋ ರೀತಿಯಾಗಿ ಆಗುವಂತ ವಿಚಾರ. ಈ ಒಂದು ಬಹಳ ಸ್ಪಷ್ಟ ಮಾಹಿತಿಯನ್ನ ಬಹಳ ನಿರಾಣಿ ಅವರು ತಿಳಿಸಿದ್ದಾರೆ. ಈ ಕುರಿತಾಗಿ ವಿಜೇಂದ್ರ ಅವರು ಪ್ರವಾಸ ಮಾಡ್ತಾ ಇದ್ದಾರೆ, ಬಾಗಲಕೋಟೆ ಜಿಲ್ಲೆ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಪ್ರತಿ ಉತ್ತರ ಕೊಡ್ತಾರ ಅನ್ನೋದು ಕೂಡ ಬಹಳ ಒಂದು ವಿಶೇಷವಾಗಿ ನಾವು VMTV ಮುಖಾಂತರ ಅವರಿಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇದು ಬಿಜೆಪಿಯಲ್ಲಿ ಬಿರುಕಾಗಿದೆಯಾ ಅಥವಾ ಇಲ್ವಾ ಅನ್ನೋದು ಏನಾದ್ರೂ ಹಾಗೆ ಆಗಿರುತ್ತೆ. ಮುರುಗೇಶ್ ನಿರಾಣಿ ಅವ್ರಿಗೆ ಏನಾದ್ರು ಆಗಿರುತ್ತೆ. ಬೃಹತ್ ಉದ್ಯಮಿದಾರರು ಜೊತೆಗೆ
ಜೊತೆಗೆ ಹಲವು ಆ ಬಾರಿ ಸಚಿವರಾದಂತವ್ರು ಮತ್ತೆ MLA ಆದಂತವ್ರು ಕೂಡ ಇವ್ರು ಈ ರೀತಿ ನಾನು ಮಾಧ್ಯಮದ ಮುಂದೆ ಸಾರ್ವಜನಿಕರ ಮುಂದೆ ನಾನು ಮಾತಾಡಿದಾಗ ಪಕ್ಷದ ಎಲ್ಲ ಒಂದು ಕಡೆ ಹಿಡಿತ ಆಗ್ಬೋದು ಅನ್ನೋ ವಿಚಾರವನ್ನು ಕೂಡ ಎಲ್ಲ ಒಂದು ಕಡೆ ಪಕ್ಷ ಮತ್ತೆ ಡ್ಯಾಮೇಜ್ ಆಗ್ಬೇಕು ಅನ್ನೋ ವಿಚಾರ ಅವ್ರಿಗೆ ಇರುತ್ತೆ. ಅದು ಇದ್ದ ಮೇಲೂ ಮಾತಾಡಿದಾರೆ ಅಂದ್ರೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿರ್ಬೋದು ಅನ್ನೋ ವಿಚಾರ ಪಕ್ಷದಲ್ಲಿ ಅನ್ನೋದು ಕುರಿತಾಗಿ ಸ್ನೇಹಿತರೆ ತಮಗೆಲ್ಲ ಏನ್ ಅನ್ಸುತ್ತೆ ಅಭಿಪ್ರಾಯಗಳನ್ನ ನಮ್ಮ VMTV ಕರ್ನಾಟಕಕ್ಕೆ ಕಮಿಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.